ಹಾಯ್ ಫ್ರೆಂಡ್ಸ್, ಆರ್ಯ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪಿಂದು ಪಲ್ಯ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋಂಥದ್ದು ಪದಾರ್ಥಗಳು ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಆನಿಯನ್ನು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 3-4 ಎಲ್ಸು, 2 ರೆಡ್ ಚಿಲ್ಲಿ, ಸ್ವಲ್ಪ ಇದು ಪೌಡರ್, ಇದು ಫ್ರೆಶ್ದು ಕೋಕೋನಟ್ ಇವಾಗ ತಾನೇ ತುರಿದು ಇಟ್ಕೊಂಡಿದ್ದೀನಿ ನಾನು. ಅಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಮತ್ತು ಇದು ನುಗ್ಗೆ ಸೊಪ್ಪು. ಅದು ಪೌಡರ್ ಏನಪ್ಪ ಅಂದರೆ ಕಡಲೆ ಬೀಜ, ಕಡಲೆ ಪಪ್ಪು ಮತ್ತು ಕೋಕೋನಟ್, ಡ್ರೈ ಕೋಕೋನಟ್ ಮತ್ತು ಹುಚ್ಚೆಳ್ಳು. ಸೊ ಇದನ್ನೆಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು. ಸೊ ಎಲ್ಲ ಪಲ್ಯಗಳಿಗೆಲ್ಲ ಮಾಡೋ ಟೈಮು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಅದು ಟೇಸ್ಟು ಚೆನ್ನಾಗಿರುತ್ತೆ, ಅದು ಕೂಡ ಆರೋಗ್ಯಕ್ಕೂ ಒಳ್ಳೆಯದಲ್ವ. ಸೊ ಅದಕ್ಕೆ ಎಲ್ಲ ಪಲ್ಯಗಳಿಗೆಲ್ಲ ನಾನು ಹಾಕ್ಕೊತಾ ಇರ್ತೀನಿ. ಮತ್ತು ಇದು ನುಗ್ಗೆ ಸೊಪ್ಪೆಲ್ಲ ಫ್ರೈ ಮಾಡಿದ್ದು, ಅದ್ರ ಜಾಸ್ತಿ ಫ್ರೈ ಮಾಡ್ಕೊಬಾರ್ದು, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದು ಬೆಂದಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ತುಂಬ ಕಲರ್ಫುಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ, ನೋಡೋಕ್ಕೂ ತಿನ್ನೋಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಲಾಸ್ಟಲ್ಲಿ ಕವರ್ ಮಾಡಿ